ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಫನ್ 2 ಚಾನಲ್. ಮೈಸೆಲ್ಫ್ ವಿನಯ್ ಕುಮಾರ್. ಈ ವಿಡಿಯೋದಲ್ಲಿ ನಾವು ಸಿವಿಲ್ ಮತ್ತು DRPC ಮೆಂಟಲ್ ಎಬಿಲಿಟೀಸ್ ಕ್ವಶನ್ಸ್ನ ಸಾಲ್ವಿಂಗ್ ಯಾವ ಥರ ಮಾಡೋದು, ಸಾಲ್ವಿಂಗ್ ಮೆಥಡ್ನ ನೋಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಯಾವ ಥರ ಬಿಡಿಸೋದು ಅಂತ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ PC ಎಕ್ಸಾಮ್ಸ್ಗೆ. ನೀವು ಈ ಥರ ಯಾವ ಥರ ಬಿಡಿಸೋದು ಅಂತ ವಿಧಾನ ತಿಳ್ಕೊಂಡ್ರೆ ನೆಕ್ಸ್ಟ್ PC ಎಕ್ಸಾಮಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಕ್ವಶನ್, 4ರಿಂದ ನಿಖರವಾಗಿ ಭಾಗಿಸಬಹುದಾದ ಶ್ರೇಷ್ಠ 3 ಅಂಕೆಯ ಸಂಖ್ಯೆ. ಶ್ರೇಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ. 102 4ರಿಂದ ಭಾಗವಾಗುತ್ತಾ ನೋಡೋಣ. 102 ನೀವು ಆ್ಯಕ್ಚುಲಿ 3 ರೂಲ್ಸ್ ಅಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತಿದ್ದೀನಿ ನೋಡಿ. 3 ರೂಲ್ಸು ಭಾಗಿಸೋದಕ್ಕೆ 3 ರೂಲ್ಸ್ ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ಫಾರ್ PC ಎಕ್ಸಾಮ್. 3 ರೂಲ್ಸ್. 2ರಿಂದ ಭಾಗಿಸಲು ಕೊನೆ ಸಂಖ್ಯೆ 0, 0, 2, 4, 6 ಅಥವಾ 8 ಆಗಿದ್ದರೆ ಅದನ್ನು 2ರಿಂದ ಭಾಗಿಸಬಹುದು. ಆ ಸಂಖ್ಯೆಯ ಕೊನೆಯಲ್ಲಿ 2, 0, 2, 4, 6 ಅಥವಾ 8 ಇದ್ದರೆ ಅದನ್ನು ನಾವು 2ರಿಂದ ಭಾಗಿಸ್ಬೋದು. 3ರಿಂದ ಭಾಗಿಸಲು ಅದರ ಮೊತ್ತ, ಆ ಸಂಖ್ಯೆ ಮೊತ್ತ 3ರಿಂದ ಭಾಗಿಸಲ್ಪಟ್ಟರೆ ನಾವು ಅದನ್ನು ಈಸಿಯಾಗಿ 3ರಿಂದ ಭಾಗಿಸ್ಬೋದು. ಲೈಕ್ 45 45 ನೋಡಿ, ಇದನ್ನು ಮೊತ್ತ 4 + 5 ಮೊತ್ತ 9 ಆಗುತ್ತೆ. 3ರಿಂದ 9ನ ನಿಖರವಾಗಿ ಭಾಗಿಸಬಹುದು. 45 ಕೂಡ 3ರಿಂದ ಭಾಗಿಸಬಹುದು. ನೆಕ್ಸ್ಟ್ ನೋಡಿ, 4ರಿಂದ ಭಾಗಿಸಲು ಕೊನೆಯ 2 ಸಂಖ್ಯೆ 4ರಿಂದ ಭಾಗವಾಗಬೇಕು. ಈ ಕ್ರೈಟೀರಿಯಾ ಇದರಲ್ಲಿ ಮ್ಯಾಚ್ ಆಗ್ತಿದೆಯಾ ನೋಡಿ ಈ ಕ್ವಶನ್ಸಲ್ಲಿ. ದೊಡ್ಡದು 0, 2 ಇದೆ, ಲಾಸ್ಟು ಭಾಗ ಆಗೋಲ್ಲ. 98 ಇದೆ, ಇದು ಆಗಲ್ಲ. ಯಾಕೆಂದರೆ 4 × 24 96 ಆಗುತ್ತೆ. ಇಲ್ಲಿ ನೋಡಿ 96 ಇಲ್ಲಿದೆ, ಕೊನೆ 2 ಸಂಖ್ಯೆ. ಹೈಯೆಸ್ಟ್ 92ಕ್ಕಿಂತ 96 ಜಾಸ್ತಿ ಇರೋದ್ರಿಂದ ಇದು ಆನ್ಸರ್ ಇಸ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟು ಡಾಕ್ಟರ್ ರೋಗ ನಿರ್ಣಯ, ಜಡ್ಜ್ ಕೆಲಸ. ಡಾಕ್ಟರ್ ಕೆಲಸ ರೋಗ ನಿರ್ಣಯ, ಜಡ್ಜ್ ಕೆಲಸ ತೀರ್ಪು ನೀಡುವುದು. ಒಂದು ರೈಲು 140 ಮೀಟರ್ ಉದ್ದವಾಗಿದ್ದು 54 km/h ವೇಗದಲ್ಲಿ 30 ಸೆಕೆಂಡ್ನಲ್ಲಿ ಸೇತುವೆಯನ್ನು ದಾಟುತ್ತದೆ. ಆ ಸೇತುವೆಯ ಉದ್ದ. ನೀವು ಯಾವಾಗಲೂ ರೈಲು ಅಥವಾ ಯಾವುದಾದ್ರೂ ವೇಗದ ಮೇಲೆ ಪ್ರಾಬ್ಲಮ್ ಅಂತು ಅಂದರೆ ಸ್ಪೀಡ್ = ಡಿಸ್ಟೆನ್ಸ್ / ಟೈಮ್. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ವೇಗ = ದೂರ / ಸಮಯ. ಇದರಲ್ಲಿ ರೈಲ್ವೇನಲ್ಲಿ ರೈಲ್ ಪ್ರಾಬ್ಲಮ್ಸ್ ಬಂದರೆ 2 ಥರ ಇರುತ್ತೆ, ಹೇಳ್ತೀನಿ ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ. ಸೇತುವೆ ಅಥವಾ ಪ್ಲಾಟ್ಫಾರಮ್ ಬಂದಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸ್ಪೀಡ್ = ರೈಲಿನ ಉದ್ದ ಪ್ಲಸ್ ಸೇತುವೆಯ ಉದ್ದ / ಟೈಮ್. ಮನುಷ್ಯ ಅಥವಾ ಕಂಬ, ಮ್ಯಾನ್ ಆರ್ ಪೋಲ್ ಬಂದರೆ S = D/T ಸಾಕು. ರೈಲಿನ ಉದ್ದ ಸಾಕಾಗುತ್ತೆ. ಏಕೆಂದರೆ ಮನುಷ್ಯನದು ಅಥವಾ ಕಂಬದ್ದು ಉದ್ದ ಅಳತೆ ಮಾಡೋದಕ್ಕಾಗಲ್ಲ. ಇವೆರಡು ಫಾರ್ಮುಲಾ ನೆನಪಿಟ್ಕೊಳ್ಳಿ. ಇದರಲ್ಲಿ ಒಂದು ರೈಲು 140 ಮೀಟರ್ ಉದ್ದವಾಗಿದೆ ಮತ್ತು 54 km ವೇಗದಲ್ಲಿ 30 ಸೆಕೆಂಡ್ನಲ್ಲಿ ಸೇತುವೆಯನ್ನು ದಾಟುತ್ತದೆ. ಆ ಸೇತುವೆ ಕೇಳಿರೋದ್ರಿಂದ ಫಾರ್ಮುಲಾ S = D ರೈಲು ಪ್ಲಸ್ D ಸೇತುವೆ / ಟೈಮ್. ಇಲ್ಲಿ 54 km/h ಅಂತ ಕೊಟ್ಟಿದ್ದಾರೆ, D ರೈಲು 140 ಮೀಟರ್ ಕೊಟ್ಟಿದ್ದಾರೆ, ಪ್ಲಸ್ D ಸೇತುವೆ ಕಂಡುಹಿಡಿಯಬೇಕು, / ಟೈಮ್ 30 ಸೆಕೆಂಡ್ ಕೊಟ್ಟಿದ್ದಾರೆ. ಕಿಲೋಮೀಟರ್
ಅವರ್ ಕೊಟ್ಟಿದ್ದಾರೆ. ಇದನ್ನು ನೀವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ಇದು ನೆನಪಿಕೊಳ್ಳಿ ಯಾವ ಥರ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂತ. 54 ಅಲ್ವಾ ಕಿಲೋಮೀಟರ್. 1 ಕಿಲೋಮೀಟರ್ ಅಂದರೆ 1000 ಮೀಟರ್. ಮೇಲ್ಗಡೆ 1000 ಕಿಲೋಮೀಟರ್ ಇರೋದ್ರಿಂದ 1000 ಮಲ್ಟಿಪ್ಲೈ ಮಾಡಿ. ಕೆಳಗಡೆ ಅವರ್ ಇದೆಯಲ್ವಾ, ಅವರು 1 ಅವರ್ ಅಂದರೆ ಎಷ್ಟು ಸೆಕೆಂಡ್ ಆಗುತ್ತೆ? 1 ಅವರ್ ಅಂದರೆ 60 ಮಿನಿಟ್ಸ್ ಆಗುತ್ತೆ. ಓಕೆ, ಸೊ 60 ಮಿನಿಟ್, 1 ಅಂದರೆ 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್. ಸೊ 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್, ದಿಸ್ ವಿಲ್ ಗಿವ್ಸ್ ಯು 3600 ಸೆಕೆಂಡ್ಸ್ ಕೊಡುತ್ತೆ. ಸೊ ಇಲ್ಲಿ ಎಷ್ಟು ಕೊಡುತ್ತಾ? ಸೊ 0 ಮತ್ತು 0 2 0, ಇಲ್ಲಿ 2 0 ಹೋಗುತ್ತೆ. ಇಲ್ಲಿ 6ರಿಂದ 6 9 54 ಆಗುತ್ತೆ. ಈಗೇನು 3 3 9 ಆಗುತ್ತೆ, 3 3 9 ಆಗುತ್ತೆ, ಮತ್ತು ಇಲ್ಲಿ 3 2 ಆಗುತ್ತೆ, 2 1 2 5. ಸೊ ಇದನ್ನು ನಾನು ಇಲ್ಲಿ ಮಾಡ್ತಾ ಇರೋದು. ಇದೇನಾಗುತ್ತೆ ಈಗ 15 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇದು 140 ಪ್ಲಸ್ ಡಿ ಸೇತುವೆ ಡಿವೈಡ್ ಬೈ 30. ಇದನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ. 30 ಇಂಟು 15, 30 300, 30 ಇಂಟು 15 450 ಆಗುತ್ತೆ. 450 ಈಸ್ ಈಕ್ವಲ್ ಟು 140 ಮೈನಸ್ ಡಿ ಸೇತುವೆ. ಈಗ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ. ಫುಲ್ಲು ಇದನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಮತ್ತು ಇದನ್ನು ಡಿ ಸೇತುವೆ ಈಸ್ ಈಕ್ವಲ್ ಟು 450 ಮೈನಸ್ 140 ಆಗುತ್ತೆ. ಇದು 450 ಮೈನಸ್ 140 310 ಆಗುತ್ತೆ. ಓಕೆ, 310. ಸೊ ಆನ್ಸರ್ ಈಸ್ 310 ಮೀಟರ್ಸ್, 310. ನೆಕ್ಸ್ಟ್ ಕ್ವಶನ್, ಕೆಳಗಿನ ಆನ್ಲೈನ್ ಚಾರ್ಟ್ ಅನ್ನು ಪರಿಶೀಲಿಸಿ ಉತ್ತರ ಕೊಡಿ. ಈ ಆನ್ಲೈನ್ ಗ್ರಾಫ್ ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಹಾಗೂ ವರ್ಷಗಳನ್ನು ತೋರಿಸುತ್ತದೆ. ಇದರಲ್ಲಿ ನಾವು ಬ್ರಾಂಚ್ಗಳ ಸಂಖ್ಯೆಯು ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ 1980ರಿಂದ 2020ವರೆಗೆ ಎಷ್ಟು ಹೆಚ್ಚಳ ಆಗಿದೆ ಅಂತ ನೋಡಬೇಕು. ಸೊ ಹೆಚ್ಚಳಕ್ಕೆ ನೀವು ಹೆಚ್ಚಳದ ಇದನ್ನು ಕಂಡುಹಿಡಿಯಲು, ಹೆಚ್ಚಳ ಪರ್ಸೆಂಟೇಜ್ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು? ಹೆಚ್ಚಾದ ಸಂಖ್ಯೆ ಓಕೆ, ಹೆಚ್ಚಾದದ್ದು ಮೈನಸ್ ಮೊದಲಿದ್ದಿದ್ದು ಡಿವೈಡ್ ಬೈ ಮೊದಲು ಇಂಟು 100 ಮಾಡಿ. ಪರ್ಸೆಂಟೇಜ್ ಈಸಿಯಾಗಿ ಬರುತ್ತೆ. ಓಕೆ, ಮೊದಲು ಎಷ್ಟಿತ್ತು? 10 ಇತ್ತಲ್ಲ, 1981ರಲ್ಲಿ 10 ಇತ್ತು, 80 ಆಗಿದೆ 2020ಕ್ಕೆ. ಹೆಚ್ಚಾಗಿರೋದು 80 ಆಗಿದೆ, ಮೈನಸ್ ಮೊದಲು ಹೆಚ್ಚಾಗಿರೋದು 80 ಆಗಿದೆ. ಕೊನೆಯ ಸಂಖ್ಯೆ ಮೊದಲದು ಅಥವಾ ಹೆಚ್ಚಾಗಿರೋದು ಅಥವಾ ಕೊನೆಯ ಸಂಖ್ಯೆ ಅಂತ ತಿಳ್ಕೊಳ್ಳಿ. ಇದನ್ನು 80 ಮೈನಸ್ 10 ಇಂಟು 100, ಇದು 70 ಡಿವೈಡ್ ಬೈ 10 ಆಗುತ್ತೆ ಇಂಟು 100. ಸೊ 0 0 ಕ್ಯಾನ್ಸಲ್. 7 ಇಂಟು 100 700%. 700% ಇದಕ್ಕೆ ಆನ್ಸರ್ ಆಗುತ್ತೆ. ಈ ಮೆಥಡಲ್ಲಿ ಮಾಡಿ ಈಸಿಯಾಗಿ ನಿಮ್ಗೆ ಆನ್ಸರ್ ಬರುತ್ತೆ. ಕೊಟ್ಟಿರೋ ಅನುಪಾತದ ಸರಿಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 2:6 ಆದರೆ 6 ಎಷ್ಟಾಗುತ್ತೆ? ಸೊ 2ರಿಂದ 6 ಹೆಂಗೆ ಬರುತ್ತೆ? 2 ಇಂಟು 3 ಮಾಡಿದ್ರೆ 6 ಬರುತ್ತಲ್ಲ. ಸೊ 6 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 6 ಇಂಟು 3 ಮಾಡಿದ್ರೆ 18 ಬರುತ್ತೆ. ಸೊ 18, ಬಿ ಇಸ್ ದ ಆನ್ಸರ್. ನೆಕ್ಸ್ಟು, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಹೇಳುತ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ? ಇದನ್ನು ಕೇಳಿದ್ದಾರೆ ಕ್ವಶನ್ನು. ಸೊ ನೀವು ಫಸ್ಟ್ ಏನು ಮಾಡ್ಕೊಳ್ಳಿ, ಆ ವ್ಯಕ್ತಿ ಬರ್ಕೊಳ್ಳಿ, ವ್ಯಕ್ತಿ ಅಂತ ಹಾಕ್ಕೊಳ್ಳಿ. ಇಲ್ಲಿ ವ್ಯಕ್ತಿ, ಮಹಿಳೆ ಇಲ್ಲಿದೆ, ಆಪೋಸಿಟ್ ವ್ಯಕ್ತಿ ಮಹಿಳೆ ಬರ್ಕೊಂಡಿರಿ. ಈ ವ್ಯಕ್ತಿ ಹೇಳ್ತಿದ್ದಾನೆ ಏನಂತ? ಒಂದು ಉದ್ಯಾನವನದಲ್ಲಿ ಮಹಿಳೆಯನ್ನು ತೋರಿಸಿ ಹೇಳ್ತಾನೆ, ಅವಳು ನನ್ನ ಅಜ್ಜಿಯ. ಸೊ ಇವನ ಅಜ್ಜಿ ಬರ್ಕೊಳ್ಳಿ ಇಲ್ಲಿ ಕೆಳಗಡೆ. ಇವನ ಅಜ್ಜಿಯ ಒಂದೇ ಸಂತಾನ ಯಾರು ಅಂತ ಗೊತ್ತಿಲ್ಲ, ಸಂತಾನ ಅಷ್ಟೇ. ಆ ಸಂತಾನದ ಮಗಳು ಈಕೆ, ಮಗಳು. ಇವನ ಅಜ್ಜಿಗೆ, ಈ ವ್ಯಕ್ತಿ ಅಜ್ಜಿಗೆ ಒಂದೇ ಸಂತಾನ ಅಂದರೆ ಇವನು ಈ ಅಜ್ಜಿಯ ಸಂತಾನದ ಮಗ ಆಗಿರ್ತಾನೆ. ಸೊ ಈ ಸಂತಾನದ ಮಗ ಮಗಳು, ಈ ಸಂತಾನದ ಮಗ ಮಗಳು ಆದ್ದರಿಂದ ಈ ವ್ಯಕ್ತಿ ಈಕೆಯ ಸಹೋದರ ಆಗ್ತಾನೆ.
ಅಜ್ಜಿಗಿರೋದು ಒಂದೇ ಸಂತಾನ. ಸೊ ಆ ಒಂದು ಸಂತಾನದ ಮಗನೇ ಆಗಬೇಕೀತ. ಸೊ ಆ ಒಂದು ಸಂತಾನದ ಮಗಳು ಈಕೆ ಅಂದರೆ ಇಬ್ಬರು ಸಹೋದರ ಸಹೋದರಿಯಾಗಿರ್ತಾರೆ. ಆ ವ್ಯಕ್ತಿ ಇಮೇಲ್ಗೆ ಸಂಬಂಧ ಎ ಸಹೋದರ. ಈ ಥರ ಈಸಿಯಾಗಿ ನೀವು ಆಪೋಸಿಟ್ ಬರ್ಕೊಂಡು ಕಂಡುಹಿಡ್ಕೋಬೋದು. ನೆಕ್ಸ್ಟ್ ಕ್ವಶನ್ 5, 7, 11. ನೆಕ್ಸ್ಟ್ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ? 5, 7, 11. ನೆಕ್ಸ್ಟು 15 ಬರ್ಬೋದಾ, 16 ಬರ್ಬೋದಾ, 17 ಬರ್ಬೋದಾ, 18 ಬರ್ಬೋದಾ? ಸೊ ಇಲ್ಲಿರೋದು ಎಲ್ಲ ಅವಿಭಾಜ್ಯ ಸಂಖ್ಯೆ ಇದ್ದಾವೆ. ಅವಿಭಾಜ್ಯ ಸಂಖ್ಯೆ. ಸೊ ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? 17 ಇಸ್ ದ ಆನ್ಸರ್. ಇದು ಅವಿಭಾಜ್ಯ ಸಂಖ್ಯೆ. 15 ಅಲ್ಲ, 16 ಅಲ್ಲ, 18 ಅಲ್ಲ. ರಾಜು. ಸೊ ಅವಿಭಾಜ್ಯ ಸಂಖ್ಯೆ ಇದೆ. ನೆಕ್ಸ್ಟ್ ಕ್ವಶನ್ಗಿನ ಮುಂಚೆ ನೀವು ಆಲ್ಮೋಸ್ಟ್ ಅವಿಭಾಜ್ಯ ಸಂಖ್ಯೆ, ಬೆಸ ಸಂಖ್ಯೆ, ಸಮ ಸಂಖ್ಯೆ, ಫಸ್ಟು ಇದನ್ನು ನೋಡಿ. ನೆಕ್ಸ್ಟು ಡಿಫ್ರೆನ್ಸ್ ನೋಡಿ. ಯಾವುದೇ ನಂಬರ್ ಸೀರೀಸ್ ಕೊಟ್ಟಾಗ ಡಿಫ್ರೆನ್ಸ್. ಇದು ಅವಿಭಾಜ್ಯ ಸಂಖ್ಯೆ ಆಲ್ಮೋಸ್ಟ್ ಯಾವಾಗಲೂ ಅದಾದರೂ ಒಂದೇ ಒಂದು ಕ್ವಶನ್ ಕೇಳ್ತಾರೆ ಅದನ್ನು. ಇಲ್ಲ ಡಿಫ್ರೆನ್ಸ್ ನೋಡಿ. ಈ ಥರ 5 - 7, 7 - 11 ಎಷ್ಟು ಬರುತ್ತೆ? ಈ ಥರ ಡಿಫ್ರೆನ್ಸ್ ನೋಡ್ಕೊಂಡು ಹೋಗಿ. ಸೊ ನೀವು ಈ ಥರ ಡಿಫ್ರೆನ್ಸ್ ನೋಡಿದ್ರು ಇಲ್ಲಿ 17 ಬರುತ್ತೆ. ಸೊ ಇಲ್ಲಿ 2 ಇದೆ, 4 ಆಗುತ್ತೆ. ಇಲ್ಲಿ 6 ಆಗಬೇಕು ಡಿಫ್ರೆನ್ಸು. 11 + 6 17 ಆಗುತ್ತೆ. ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ. ಶರ್ಟ್ ಬಟನ್ನ ಸುತ್ತಳತೆ 31.4 mm ಇದೆ. ಆ ಬಟನ್ನ ತ್ರಿಜ್ಯ ಎಷ್ಟು? ಸೊ ತ್ರಿಜ್ಯ ಅಂದರೆ ರೇಡಿಯಸ್. 2πr ಸುತ್ತಳತೆ, ಸರ್ಕಂಫರೆನ್ಸ್. ಸುತ್ತಳತೆ ಅಂದರೆ 2πr. ಸುತ್ತಳತೆ ಈಸ್ ಈಕ್ವಲ್ ಟು 2πr. ಸೊ 2 ಪೈ ಅಂದರೆ 3.14 ಅಂತ ಅಸ್ಯೂಮ್ ಮಾಡ್ಕೊತೀವಿ, ಗೊತ್ತಲ್ಲ ನಿಮಗೆ. ಆರ್ 31.4. ಈಗ 31.4 × 10, 3.14 × 10 31.4 ಆಗುತ್ತೆ. 2 × 5. ಸೊ ಆರ್ ಈಸ್ ಈಕ್ವಲ್ ಟು 5 mm. ಇದರ ತ್ರಿಜ್ಯ 5 mm ಆಗುತ್ತೆ. ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9. ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು? ಸೊ ಸರಾಸರಿ ಈ ಫಾರ್ಮುಲಾ ನೆನಪಿಕೊಳ್ಳಿ. ಮೊತ್ತ ಡಿವೈಡ್ ಬೈ ಪ್ರಮಾಣ. ಈ ಫಾರ್ಮುಲಾ ನೆನಪಿಕೊಂಡ್ರೆ ನೀವೆಲ್ಲ ಪ್ರಾಬ್ಲಮ್ಸ್, ಸರಾಸರಿ ಮೇಲೆ ಕೇಳೋಂಥ ಎಲ್ಲ ಪ್ರಾಬ್ಲಮ್ಸ್ನ ಮಾಡ್ಬೋದು. ಸೊ ಇದರಲ್ಲಿ ಸರಾಸರಿ 17 ಕೊಟ್ಟಿದ್ದಾರೆ, ಪ್ರಮಾಣನೂ ಕೊಟ್ಟಿದ್ದಾರೆ, ಮೊತ್ತ ಕೊಟ್ಟಿಲ್ಲ. ಪ್ರಮಾಣ 9. ಹಾಗಾದರೆ ಮೊತ್ತ ಎಷ್ಟು? ಇದು ಮಲ್ಟಿಪ್ಲೈ ಮಾಡಿ ಇಲ್ಲಿಗೆ. 17 × 9 ಇದು ಮೊತ್ತ ಆಗುತ್ತೆ. 17 × 9. ಸೊ ಈ ಥರ ಏನಾದರೂ ಬಂದಾದಾಗ ನೀವು 17 × 9 ಏನಂತ ಗೊತ್ತಿಲ್ಲ ಅಂದರೆ ನೀವೇನು ಮಾಡಿ, ಫಸ್ಟು 17 × 10 ಮಾಡಿ. ಎಷ್ಟು ಬರುತ್ತೆ? 170 ಬರುತ್ತಲ್ಲ. -17 × 1 ಮಾಡಿ. ಎಷ್ಟು ಬರುತ್ತೆ? -17 ಬರುತ್ತೆ. ಸೊ 170ರಲ್ಲಿ 17 ಹೋದರೆ, 170ರಲ್ಲಿ 17 ಹೋದರೆ ನಿಮಗೆ 153 ಬರುತ್ತೆ. ಸಪೋಸ್ ನಿಮಗೆ ಗೊತ್ತಿಲ್ಲ ಅಂದ್ರಷ್ಟೇ, ಯಾಕೆಂದರೆ 10ನಲ್ಲಿ -1 ಹೋದರೆ 9 ಬರುತ್ತೆ. 17 × 9 = 153. 153 ಇದಕ್ಕೆ ಆನ್ಸರ್. ನೆಕ್ಸ್ಟು I, X, J, W, K, V, L. ಸೊ ಈ ಸೀರೀಸಲ್ಲಿ I ಆದಮೇಲೆ X ಬಂದಿದೆ, X ಆದಮೇಲೆ J ಬಂದಿದೆ. ಸೊ ಇಲ್ಲೇನು ನಮಗೆ ಯಾವುದು ರಿಲೇಷನ್ ಸಿಗ್ತಾ ಇಲ್ಲ. ಬಟ್ ಈಗ I ಆದಮೇಲೆ J ಬರುತ್ತೆ ಅಂತ ನಮಗೆ ಗೊತ್ತಿದೆ, J ಆದಮೇಲೆ K ಬರುತ್ತೆ ಅಂತ ಗೊತ್ತಿದೆ ಆಲ್ಫಾಬೆಟ್ಸಲ್ಲಿ, K ಆದಮೇಲೆ L ಬರುತ್ತೆ. ಸೊ ಇಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದಾರೆ. ನೆಕ್ಸ್ಟು XW. ಸೊ W, ಎಕ್ಸಿನ ಇಂದಿನ ಸಂಖ್ಯೆ W ಇದೆ ನೋಡಿ, W ಇಂದಿನ ಸಂಖ್ಯೆ V ಇದೆ. ಸೊ ಇಲ್ಲಿ ಯಾವುದು ಬರಬೇಕು? V ಇಂದಿನ ಸಂಖ್ಯೆ U ಬರಬೇಕು. U ಇಸ್ ದ ಆನ್ಸರ್. ನೋಡಿ, W, X, Y, Z, U, V, W ಅಲ್ವಾ? ಸೊ ನೋಡಿ ಇಲ್ಲಿ ಉಲ್ಟಾ ಬರುತ್ತೆ, V, W, X, V, W, X. ಸೊ ಇದಕ್ಕಿಂತ ಇಂದಿನ ಸಂಖ್ಯೆ U ಇಸ್ ದ ಆನ್ಸರ್ ಇದಕ್ಕೆ. A - B = B - C. ಆದರೆ ಕೆಳಗಿನಲ್ಲಿ ಯಾವುದು ಸರಿ?
ಸೊ ಎ ಮೈನಸ್ ಬಿ, ಬಿ ಮೈನಸ್ ಎ ಆಗಬೇಕಂದ್ರೆ ಎ ಈಸ್ಕ್ವಲ್ ಟು ಬಿ ಆಗಬೇಕು. ಸೊ ನಿಮಗೆ ಎಕ್ಸಾಂಪಲ್ ತೋರಿಸಿ ನಿಮಗೊಂದು. 4 ಮೈನಸ್ 4 ಈಸ್ ಈಕ್ವಲ್ ಟು 4 ಮೈನಸ್ 4, ಎ 4 ಬಿ 4, ಇದು 4 ಇದು 4. ಸೊ ಇದು 0 ಆಗುತ್ತೆ, ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಈ ಥರ 0 0 ಈ ಏನಾದರೂ ಈ ಥರ ಬಂತಂದರೆ ಮಾತ್ರ 0 0 ಈಕ್ವಲ್ ಆಗಿ ನಮಗೆ ಎ ಮೈನಸ್ ಬಿ ಅಥವಾ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಸಿಗುತ್ತೆ. ಸೊ ಎ ಇಸ್ ದ ಆನ್ಸರ್. ನೆಕ್ಸ್ಟು 6 9 12 15 18ರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿದೆ, ಅದೇ ಉಳಿದ 2 ಬಿಡುತ್ತದೆ. ಸೊ ಇದರಲ್ಲಿ ಯಾವುದು ಇವೆಲ್ಲ ನಂಬರಿಂದ ಈ ಎಲ್ಲ ನಂಬರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ 2 ಉಳಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ 6 ತೊಗೊಂಡು ಚೆಕ್ ಮಾಡೋಣ ನಾವು. ಸೊ ಫಸ್ಟು ದೊಡ್ಡ ನಂಬರ್ನ ಚೆಕ್ ಮಾಡ್ಬಿಡೋಣ. 6ಇಂದ 180 ಹೋಗಿ 2 ಉಳ್ಕೊಳುತ್ತೆ. ಎಗೈನ್ 6ಇಂದ ಉಳ್ಕೊಳುತ್ತೆ, 6ಇಂದ ಉಳ್ಕೊಳುತ್ತೆ, ಇದು 180. ನೆಕ್ಸ್ಟು 9ಇಂದಲೂ 180 ಆಗುತ್ತೆ, 2 ಉಳ್ಕೊಳುತ್ತೆ. 12ಇಂದಲೂ ಅಷ್ಟೇ, 12 × 15 180 ಆಗುತ್ತೆ, 2 ಉಳ್ಕೊಳುತ್ತೆ. ಈಗೇನು 15ಇಂದಲೂ ಅಷ್ಟೇ, 15 × 12 2 ಉಳ್ಕೊಳುತ್ತೆ. ಸೊ 6 × 30 180 ಆಗುತ್ತೆ, 9 × 20 130 ಆಗುತ್ತೆ, 12 × 15 ಆಗುತ್ತೆ, 15 × 12 ಆಗುತ್ತೆ, ಈಗೇನು 18 × 10 180 ಆಗುತ್ತೆ. ಸೊ ಇವೆಲ್ಲದರಲ್ಲೂ 2 ಉಳಿತಾ ಇದೆ ನಮಗೆ. ಇವೆಲ್ಲದರಿಂದ ಭಾಗಿಸಿದಾಗ 182 2 ಉಳಿತಾ ಇದೆ. ಡಿ ಇಸ್ ದ ಆನ್ಸರ್. ನೆಕ್ಸ್ಟು EJOT ಈಸ್ ಟು ಡ್ಯಾಶ್ YDIN ಈಸ್ ಟು VAFK. ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ವೈಗೆ ವಿ ಇದೆ. ಇಲ್ಲಿ ನೀವು ನೋಡಿದ್ರೆ ಆಲ್ಫಾಬೆಟ್ಸಲ್ಲಿ UVWXY ಬರುತ್ತೆ. WX ಆದಮೇಲೆ Y ಬರುತ್ತೆ, 2 ಸಂಖ್ಯೆ ಬಿಟ್ಟು, 2 ಲೆಟರ್ಸ್ ಬಿಟ್ಟು. ನೆಕ್ಸ್ಟು ಇಲ್ಲೂ ಅಷ್ಟೇ, ಡಿ ಆದಮೇಲೆ ನೋಡಿ ಎ ಇದೆ. ಸೊ ABCD, BC ಆದಮೇಲೆ ಡಿ ಬರುತ್ತೆ. ಇವರೇನು ಮಾಡಿದ್ದಾರೆ, ಉಲ್ಟಾ ಕೋಡ್ ಮಾಡಿದ್ದಾರೆ. ಡಿ ಹಿಂದೆ 2 ಸಂಖ್ಯೆ ಬಿಟ್ಟಾಗ ಎ ಬರುತ್ತೆ. ಸೊ ಎಫ್ಗೆ FGHI, ಕೆಗೆ KLMN ಆಗುತ್ತೆ. ಸೊ ಇದಕ್ಕೆ ನಾವು ಯಾವ ಥರ ಮಾಡಬೇಕಂದ್ರೆ, ಈ ಇಂದ ಹಿಂದೆ 2 ಸಂಖ್ಯೆ ಬಿಟ್ಬಿಟ್ಟು ನೆಕ್ಸ್ಟ್ ತಗೋಬೇಕು. ಸೊ ಎ ನೋಡಿ ABCDE ಇದೆ ಅಲ್ವಾ, 2 ಸಂಖ್ಯೆ ಬಿಡಿ, ನೆಕ್ಸ್ಟ್ ಇರೋದು ಬಿ. ಸೊ ಬಿ ಬರುತ್ತೆ ಇಲ್ಲಿ. ನೆಕ್ಸ್ಟು ಜೆಗೆ IJ ಇದೆ, ಜೆಗೆ 2 ಸಂಖ್ಯೆ ಬಿಟ್ಬಿಟ್ಟು ಹಿಂದೆ ಹೋಗಿ 2 ಲೆಟರ್ಸ್ ಬಿಟ್ಟು ಹಿಂದೆ ಹೋದರೆ ಜಿ ಬರುತ್ತೆ. KLMNO, ಹೋಗಿ MN ಬಿಟ್ಬಿಟ್ಟು 2 ಸಂಖ್ಯೆ ಹಿಂದಕ್ಕೆ ಹೋದರೆ ಎಲ್ ಬರುತ್ತೆ. ಸೊ ಎಲ್ ಬರುತ್ತೆ. TPQRST, ಟಿಗೆ RS 2 ಸಂಖ್ಯೆ ಬಿಟ್ಬಿಟ್ಟು ಕ್ಯೂ ಹಿಂದೆ ಹೋದರೆ ಕ್ಯೂ ಬರುತ್ತೆ. ಸೊ ಸಿ ಇಸ್ ದ ಆನ್ಸರ್. ಒಂದು ಪುಸ್ತಕ 80 ರೂಗೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದರೆ ಅದರ ಮಾರಾಟ ಬೆಲೆ ಏನು? ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. 30%, 100%, 30%, ಓಕೆ. 10% ಇಂಟು 3 30% ಆಗುತ್ತೆ ಅಲ್ವಾ? ಸೊ ಇದು 80ಗೆ 100%ಗೆ 30% ಆದರೆ 80ಗೆ ಎಷ್ಟು ಅಂತ ಕೇಳಿದ್ದಾರೆ. 10% ಇಂಟು 30, 10% ಇಂಟು 3 30% ಆಗುತ್ತೆ. 10% ಇಂಟು 10 100% ಆಗುತ್ತೆ. ಸೊ 8 ಇಂಟು 10 ಎಷ್ಟಾಗುತ್ತೆ? 80 ಆಗುತ್ತೆ. 8 ಇಂಟು 3 ಎಷ್ಟಾಗುತ್ತೆ? 24 ಆಗುತ್ತೆ. ಸೊ 30% ಈಕ್ವಲ್ ಟು 24. ಓಕೆ, ಇದಕ್ಕೆ 80ಕ್ಕೆ 24 ಆಡ್ ಮಾಡಿ ಮಾರಾಟ ಮಾಡಿದ್ರೆ 104 ಆಗುತ್ತೆ ಬೆಲೆ. ಸೊ 104 ಇಸ್ ಆನ್ಸರ್. ನಿಮ್ಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಸಿ ಈ ಥರ ಮಾಡ್ಕೊಳ್ಳಿ. 100ಗೆ 30 ಆದರೆ 80ಕ್ಕೆ
ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 80 × 30 ಡಿವೈಡ್ ಬೈ 100 ಹೋಗುತ್ತೆ. ಸೊ 24 ನಮಗೆ ಬಂದಿರೋ ಲಾಭ, ಮಾರಾಟದ ಬೆಲೆ, ಲಾಭ ಪ್ಲಸ್ ಖರೀದಿಸಿದ ಬೆಲೆ ಎಷ್ಟಾಗುತ್ತೆ? 80 + 24 104 ಆಗುತ್ತೆ. ಸೊ ಈ ಥರ ಸಿಂಪಲಾಗಿ ಮಾಡ್ಕೋಬೋದು. ಅದನ್ನ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 13 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಇಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಸೊ ಈ ಕ್ವಶನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದು ಪಾರ್ಟ್ 1. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನೋಡೋಣ. ಸೊ ನೀವು ಈ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋಸ್ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ.